ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 5ನೇ ಪಾಠ ಸಮಾಂತರ ಶ್ರೇಣಿಗಳು ಅಂತಕ್ಕಂಥ ಪಾಠದ ಅಭ್ಯಾಸ 5.3ರಲ್ಲಿ ಬರುವ 4ರಿಂದ 14ರವರೆಗೆ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಿಂದಿನ 3 ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನೋಡೋದ್ರ ಮೂಲಕ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಅಭ್ಯಾಸ 5.3ರ 4ನೇ ಪ್ರಶ್ನೆ ಏನು ಹೇಳುತ್ತೆ? ಅಭ್ಯಾಸ 5.3ರ 4ನೇ ಪ್ರಶ್ನೆ ಹೇಳ್ತಾ ಇದೆ, ಮೊತ್ತ 636 ಸಿಗಬೇಕಾದರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಶ್ರೇಣಿಯ ಎಷ್ಟನೇ ಪದವು 636 ಆಗಿರುತ್ತದೆ ಅಂತ ಅರ್ಥ ಕೊಡುತ್ತಿದ್ದು. ಇದರ ಆಧಾರದ ಮೇಲೆ ನೀವು ಎಷ್ಟನೇ ಪದದ ಮೊತ್ತವು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಮೊತ್ತ ಅಂತ ಅಂದಾಗ ನೀವು SN ಸೂತ್ರವನ್ನು ಬಳಕೆ ಮಾಡಿ ಏನು ಮಾಡಬೇಕು, ಎನ್ ಬೆಲೆಯನ್ನು ಕಂಡುಹಿಡಿಬೇಕು. ಹೇಗೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ 9, 17, 25 ಇದರಲ್ಲಿ SN ಬೆಲೆ ಅವರೇ ಕೊಟ್ಟಿದ್ದಾರೆ, ಎನ್ ಬೆಲೆ ಕಂಡುಹಿಡಿಬೇಕು. ಕೊಟ್ಟಂತಹ ಒಂದು ಶ್ರೇಣಿಯನ್ನು ಆಧಾರವಾಗಿಟ್ಟುಕೊಂಡು ಏನ ಬೆಲೆಯನ್ನು 9 ಅಂತ ತಗೊಳ್ತೀರಾ. ಡಿ ಬೆಲೆ ಬೇಕು ಅಂದರೆ ಎರಡನೇ ಪದದಲ್ಲಿ 1ನೇ ಪದವನ್ನು ಕಳಿತೀರಾ. 17ರಲ್ಲಿ 9 ಕಳೆದ್ರೆ 8 ಬರುತ್ತೆ. ಸೊ ನೀವೀಗ ಎನ್ ಕಂಡುಹಿಡಿಬೇಕು. ಎನ್ ಕಂಡುಹಿಡಿಬೇಕು ಅಂದರೆ SN ಸೂತ್ರವನ್ನು ಬಳಕೆ ಮಾಡಬೇಕಾಗತ್ತೆ. SN = n/2 ಇಂಟು 2a + n-1 ಇಂಟು ಡಿ. ಈಗ ಇಲ್ಲಿ SN ಇರುವ ಜಾಗದಲ್ಲಿ 636 ಹಾಕೋದ್ರ ಜೊತೆಗೆ n/2 ಹಾಗೆ ಬರ್ಕೊಂಡು 2 ಇಂಟು a ಅಂದರೆ 9 ಪ್ಲಸ್ n-1 ಇಂಟು ಡಿ ಅಂದರೆ 8. ಈಗ 636 2 ಈ ಕಡೆ ಬಂದರೆ ಇಂಟು 2 ಆಗಿಬಿಡುತ್ತೆ. ಈ ಕಡೆ ಬಂದುಬಿಟ್ಟು ನಿಮಗೆ 2 9 ಇಲ್ಲಿ n ಉಳಿತದೆ, 2 9 18 ಪ್ಲಸ್ 8 ಇಂಟು n ಮಾಡಿದ್ರೆ 8n ಬರ್ತದೆ, ಮೈನಸ್ 8 ಇಂಟು 1 ಮಾಡಿದ್ರೆ 8 ಬರುತ್ತೆ. ಈಗ 636 ಇಂಟು 2 ಗುಣಾಕಾರ ಮಾಡಿದಾಗ 1272 ಬರುತ್ತೆ. ಹಾಗೆಯೇ ಈ ಕಡೆ ಬ್ರಾಕೆಟ್ನ ಒಳಗಡೆ 18ರಲ್ಲಿ 8 ಕಳೆದ್ರಿ ಅಂತ ಹೇಳಿದ್ರೆ 10 ಉಳಿತದೆ, ಜೊತೆಗೆ 8n ಅಂತ ಬರಿತೀರಿ. ಈಗ 1272 n ಇಂಟು 10 ಮಾಡಿದ್ರೆ 10n ಬರುತ್ತೆ, 8n ಇಂಟು n ಮಾಡಿದ್ರೆ 8n² ಬರುತ್ತೆ. ವರ್ಗ ಸಮೀಕರಣದ ಒಂದು ಆದರ್ಶ ರೂಪದಲ್ಲಿ ಬರ್ಕೊಂಡಾಗ ಇದನ್ನು 8n² ಪ್ಲಸ್ 10n ಮೈನಸ್ 1272 0 ಅಂತ ತಗೊಳ್ಬೋದು. ಅಥವಾ ಇದನ್ನು ಇನ್ನೂ ಸುಲಭೀಕರಿಸಬೇಕು ಅಂತ ಹೇಳಿದ್ರೆ ನೀವು ಇಡೀ ಸಮೀಕರಣವನ್ನು 2ರಿಂದ ಭಾಗಾಕಾರ ಮಾಡಿಕೊಂಡ್ರೆ ಇದು 4n² ಬರುತ್ತೆ, ಇದು 5n ಬರುತ್ತೆ, ಇದು 636 ಬರುತ್ತೆ. ಈಗ ವರ್ಗ ಸಮೀಕರಣವನ್ನು ನೀವು ಅಪವರ್ತನ ವಿಧಾನದ ಮೂಲಕವಾಗಿ ಸಾಲ್ವ್ ಮಾಡಬೇಕು ಅಂತ ಅಂದಾಗ ಇಲ್ಲಿ n² ಸಹಗುಣಕ 4 ಇಂಟು ಪಕ್ಕದಲ್ಲಿರುವ ಸಾಮಾನ್ಯವಾಗಿರುವ ಸ್ಥಿರ ಸಂಖ್ಯೆ 636 ಗುಣಾಕಾರ ಮಾಡಿ ಬಂದಂಥ ಗುಣಲಬ್ಧ ಮೈನಸ್ 2544 ಬರ್ಕೊಂಡು ಈ 2 ಸಂಖ್ಯೆಯನ್ನಾಗಿ ಡಿವೈಡ್ ಮಾಡಬೇಕು. ನೀವು ಮೈನಸ್ 2544ರಲ್ಲಿ 2 ಸಂಖ್ಯೆಗಳಿದಾವೆ. ಆ 2 ಸಂಖ್ಯೆಗಳನ್ನು ಗುಣಿಸಿದರೆ ಮೈನಸ್ 2544 ಬರುತ್ತೆ, ಜೊತೆಗೆ 2 ಸಂಖ್ಯೆಗಳನ್ನು ಕೂಡಿದ್ರೆ ಅಥವಾ ಕಳೆದ್ರೆ 5 ಬರುತ್ತೆ. ಕೂಡಿದ್ರೆ ಅಥವಾ ಕಳೆದ್ರೆ 5 ಬರುತ್ತೆ. ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಇದಕ್ಕೂ ಕೂಡ ನೀವು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಕಂಡುಹಿಡಿಬೇಕಾಗತ್ತೆ. ಮೈನಸ್ 2544 ಬರ್ಕೊಡ್ರಿ. ಈ ಮೈನಸ್ 2544 ಅವಿಭಾಜ್ಯ ಸಂಖ್ಯೆಗಳನ್ನು ತಗೊಂಡು ಅಪವರ್ತನ ಮಾಡ್ತಾ ಹೋಗ್ರಿ. ಬಂದ್ಬಿಟ್ಟು ಮೊದಲು 2ರಿಂದ ಭಾಗಾಕಾರ ಮಾಡ್ತೀರಾ, 1272 ಬರುತ್ತೆ. ಓಕೆನಾ, ಮೈನಸ್ ಬರುತ್ತೆ. ಸೊ ಇದರ ಆಧಾರದ ಮೇಲೆ ಈ ಮೈನಸ್ ಬಿಟ್ಟು ಹಾಗೆ ಮಾಡ್ತಾ ಹೋಗೋಣ. ಮತ್ತೆ 2ರಿಂದ ಭಾಗಾಕಾರ ಮಾಡ್ತೀರಾ, 636 ಬರುತ್ತೆ. ಮತ್ತೆ 2ರಿಂದ ಭಾಗಾಕಾರ ಮಾಡ್ತೀರಾ, 318 ಬರುತ್ತೆ. ಹಾಗೆಯೇ ಈ 318 ಬಂದಿದ್ದನ್ನು ಮತ್ತೆ 2ರಿಂದ ಭಾಗಾಕಾರ ಮಾಡ್ತೀರಾ, ಎಷ್ಟು ಬರುತ್ತೆ? 159 ಬರುತ್ತೆ. 9 ಬಂದಿರೋದ್ರಿಂದ ನೀವು 3 ತೊಗೊಂಡ್ರಿ ಅಂದರೆ 3 5 15 ಜೊತೆಗೆ 3 3 9 ಅಂತ ಮಾಡ್ತೀರಾ. ಈ 53 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 53 1 53 ಬರ್ತದೆ. ಈಗ ಏನು ಮಾಡ್ಬೋದು ಅಂದರೆ ಮೇಲ್ಗಡೆ ಇರುವ ಎಲ್ಲ ಸಂಖ್ಯೆಗಳನ್ನು ಒಟ್ಟಿಗೆ ತೊಗೊಂಡು ಗುಣಾಕಾರ ಮಾಡಿದರೆ 2 2 4 4 2 8 8 2 16 16 3 48 ಬರುತ್ತೆ. 48 ಮತ್ತು 53 ಗುಣಾಕಾರ ಮಾಡಿದ್ರೆ 2544 ಬರುತ್ತೆ. 53ರಲ್ಲಿ 48 ಕಳೆದ್ರೆ 5 ಬರುತ್ತೆ. ಸೊ ನಿಮಗೆ ಇಲ್ಲಿ ಚಿಹ್ನೆ ಪ್ಲಸ್ ಬರಬೇಕು ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಚಿಹ್ನೆ ತೊಗೊಳ್ರಿ, ಚಿಕ್ಕ ಸಂಖ್ಯೆಗೆ ಮೈನಸ್ ಚಿಹ್ನೆ ತೊಗೊಳ್ರಿ. ಇವೆರಡನ್ನ ಗುಣಿಸಿದರೆ ಮೈನಸ್ 2544 ಬರುತ್ತೆ. ಸೊ ಈಗ ನೀವು ಇದನ್ನ ಏನಂತ ಬರ್ಕೊಳ್ಬೇಕು ಅಂದರೆ 4n² ಮೈನಸ್ 48n
ಪ್ಲಸ್ 53n ಮೈನಸ್ 636 ಇಸ್ ಈಕ್ವಲ್ ಟು 0 ಅಂತ ತಗೊಳ್ರಿ. ಇವೆರಡು ಒಂದು ಗುಂಪು ಮಾಡಿರಿ, ಇವೆರಡು ಒಂದು ಗುಂಪು ಮಾಡಿದಾಗ ನಿಮಗೆ ಇವೆರಡರಲ್ಲೂ ಕೂಡ 4 ಕಾಮನ್ ಆಗಿ ತೆಗಿಬೋದು. ಇಲ್ಲಿ ಎನ್ ಕೂಡ ಸೇರಿಸಿ ತೆಗಿಬೋದು. ಆಗ ಎನ್ ಮೈನಸ್ ಇಲ್ಲಿ ಎಷ್ಟು ಉಳಿತದೆ ಅಂದರೆ 12 ಉಳಿತದೆ. ಈಗ ಇವೆರಡರಲ್ಲೂ ಕೂಡ 53 ಸಾಮಾನ್ಯವಾಗಿದೆ. 53 ಕಾಮನ್ ಆಗಿ ತೆಗೆದುಬಿಟ್ರೆ ನಿಮಗೆ ಇಲ್ಲೂ ಕೂಡ ಎನ್ ಮೈನಸ್ 12 ಉಳ್ಕೊಳ್ಳುತ್ತೆ. ಸರಿನಾ? ಇದಾದ ನಂತರದಲ್ಲಿ ಎನ್ ಮೈನಸ್ 12 ಅನ್ನೋದು ಒಂದು ಅಪವರ್ತನವನ್ನು ಬರ್ಕೊಂಡು ಪಕ್ಕದಲ್ಲಿ 4n ಪ್ಲಸ್ 53 ಅನ್ನೋದು ಇನ್ನೊಂದು ಅಪವರ್ತನವನ್ನು ತಗೊಳ್ರಿ. ಈಗ ಎರಡು ಅಪವರ್ತನಗಳನ್ನು ಸಮ ಅಂತ ತಗೊಂಡ್ರಿ, ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ನೀವು ಈಗ n ಇಸ್ ಈಕ್ವಲ್ ಟು -12 ಈಕ್ವಲಿಂದ ಆ ಕಡೆ ಹೋದರೆ +12 ಬರುತ್ತೆ. ಹಾಗೆಯೇ 53 ಆ ಕಡೆ ಹೋದರೆ -53 ಆಗುತ್ತೆ. 4 ಈ ಕಡೆ ಬಂದರೆ /4 ಆಗುತ್ತೆ. ನೀವು ಎಷ್ಟನೇ ಸಂಖ್ಯೆ ಅಂತ ಕೊಟ್ಟಿರೋದ್ರಿಂದ ಎಣಿಕೆ ಸಂಖ್ಯೆಗಳನ್ನು ನಾವು ಸಾಮಾನ್ಯವಾಗಿ ಧನಾತ್ಮಕ ಸಂಖ್ಯೆಗಳನ್ನು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನೀವು ಇಲ್ಲಿ ಉತ್ತರವನ್ನು ಹೇಳಬೇಕಾಗತ್ತೆ. 12ನೇ ಪದಗಳವರೆಗಿನ ಮೊತ್ತವು ಏನಾಗಿರುತ್ತೆ 636 ಆಗಿರುತ್ತದೆ ಅಂತೇಳಿ ಉತ್ತರವನ್ನು ಬರಿಬೇಕಾಗತ್ತೆ. ಇದಾದ ನಂತರ 5ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5, ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪದ ಕೊಟ್ಟಿದ್ದಾರೆ, ಕೊನೆಯ ಪದ ಕೊಟ್ಟಿದ್ದಾರೆ, ಜೊತೆಗೆ ಮೊತ್ತ ಕೊಟ್ಟಿದ್ದಾರೆ. ಇವುಗಳನ್ನು ಬಳಸ್ಕೊಂಡು ಎನ್ ಮತ್ತು ಡಿ ಕಂಡುಹಿಡಿಬೇಕು. ನೀವು ಹೇಗೆ ಅಂತ ನೋಡೋದಾದರೆ ಎನ್ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಎನ್ ಮತ್ತು ಡಿ ಕಂಡುಹಿಡಿಬೇಕು. ಸೊ ಮೊದಲನೇದಾಗಿ ಎನ್ ಕಂಡುಹಿಡಿಬೇಕು ಅಂದರೆ ಎ ಮತ್ತು ಎನ್ ಕೊಟ್ಟಿರೋದ್ರಿಂದ ಎನ್ ಫಾರ್ಮುಲಾ ಹಾಕ್ತೀರಾ. ಎನ್ ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್ ಅನ್ನೋ ಸೂತ್ರಕ್ಕೆ ಎನ್ ಜಾಗದಲ್ಲಿ 400 ಹಾಕ್ರಿ. ಎನ್ ಫೈಂಡ್ ಔಟ್ ಮಾಡಬೇಕು. ಹಾಗೆಯೇ ಎ ಅಂತ ಹೇಳಿದ್ರೆ 5, ಎಲ್ ಕೊಟ್ಟಿದ್ದಾರೆ ಏನು ಎನ್ ಅನ್ನೇ ನೀವು ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ಈಗ 400 ಇಂಟು 2 ಈ ಕಡೆ ಬಂದರೆ ಇಂಟು 2 ಆಗುತ್ತೆ. ಎನ್ ಇಂಟು 45 ಪ್ಲಸ್ 5 ಮಾಡಿದ್ರೆ 50 ಬರುತ್ತೆ. ಇದಾದ ನಂತರದಲ್ಲಿ 400 ಇಂಟು 2 ಹಾಗೆ ಬರ್ಕೊಂಡು 50ನ ಈ ಕಡೆ ತೊಗೊಂಬಂದರೆ /50 ಆಗುತ್ತೆ. ಇಲ್ಲಿ ಎನ್ ಮಾತ್ರ ಉಳ್ಕೊಳ್ಳುತ್ತೆ. 0 ಕ್ಯಾನ್ಸಲ್ ಆಗೋದ್ರ ಜೊತೆಗೆ 5 8 40 ಬರುತ್ತೆ. ಸೊ ಈಗ ನೀವು 8 ಮತ್ತು 2 ಗುಣಾಕಾರ ಮಾಡಿದ್ರಿ ಅಂದರೆ ಎನ್ ಬೆಲೆ ಏನು ಬರುತ್ತೆ 16 ಬರುತ್ತೆ. ಸೊ ಎನ್ ಬೆಲೆ ಸಿಕ್ಕಾಯಿತು. ಇದನ್ನು ಬಳಸ್ಕೊಂಡು ಈಗ ಡಿ ಕಂಡುಹಿಡಿಬೇಕು. ಡಿ ಕಂಡುಹಿಡಿಯೋಕ್ಕೆ ಮತ್ತೆ ಎನ್ ಸೂತ್ರವನ್ನು ಹಾಕ್ತೀರಾ. ಎನ್ ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಇದ್ರ ಪ್ರಕಾರ ಎನ್ ಅಂತ ಹೇಳಿದ್ರೆ 45 ಕೊಟ್ಟಿದ್ದಾರೆ, ಎ ಅಂತ ಹೇಳಿದ್ರೆ 5 ಪ್ಲಸ್ ಎನ್ ಅಂದರೆ ಈಗ ಕಂಡುಹಿಡಿದಿದ್ದೀರಿ 16 - 1 ಇಂಟು ಡಿ ಕಂಡುಹಿಡಿಬೇಕು. ಹಾಗೆ ಬರ್ಕೊಳ್ರಿ. 45 5 ಈ ಕಡೆ ತೊಗೊಂಬಂದರೆ -5 ಆಗುತ್ತೆ. 16ರಲ್ಲಿ 1 ಹೋದರೆ 15 ಇಂಟು ಡಿ ಬರ್ತದೆ. ಈಗ 45ರಲ್ಲಿ 5 ಕಳಿತೀರಾ 40 ಬರುತ್ತೆ. 15 ಈ ಕಡೆ ತೊಗೊಂಬಂದರೆ /15 ಆಗುತ್ತೆ. ಈಗ 15 40 ಭಾಗಾಕಾರ ಮಾಡಿದ್ರೆ 5 3 15 5 8 40. ಇದರ ಅರ್ಥ ಡಿನ ಬೆಲೆ ಬಂದು 3ನೇ 8 ಬರುತ್ತೆ. ಡಿನ ಬೆಲೆ ಎಷ್ಟು ಬರುತ್ತೆ 3ನೇ 8. ಹಾಗೆ 6ನೇ ಪ್ರಶ್ನೆ ಹೇಳುತ್ತೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಪ್ರಶ್ನೆಯ ಹೇಳೋದರ ಆಧಾರದ ಮೇಲೆ ಅವರೇ ಕೊಟ್ಟಿರೋ ಹಾಗೆ ಮೊದಲನೇ ಪದ ಮತ್ತು ಕೊನೆಯ ಪದಗಳು 17 ಮತ್ತು 350. ಹಾಗೆ ವ್ಯತ್ಯಾಸ ಡೀಪ್ ಕೊಟ್ಟಿದ್ದಾರೆ. ಈಗ ನೀವು ಎನ್ ಕಂಡುಹಿಡಿಬೇಕು, ಜೊತೆಗೆ ಎನ್ ಕಂಡುಹಿಡಿಬೇಕು. ಓಕೆನಾ? ಹಾಗೆ ಮೊದಲನೇ ಪದ ಎ 17, ಕೊನೆಯ ಪದ ಎನ್ 350, ಸಾಮಾನ್ಯ ವ್ಯತ್ಯಾಸ ಡಿ 9. ಸೊ ಎನ್ ಎಷ್ಟು ಎನ್ ಎಷ್ಟು ಕೇಳಿದ್ದಾರೆ. ಮೊದಲು ಎನ್ ಕಂಡುಹಿಡಿಬೇಕು ಅಂದರೆ ಎನ್ ಸೂತ್ರವನ್ನು ಹಾಕಬೇಕು. ಎನ್ ಅಂತ ಹೇಳಿದರೆ 350, ಎ ಅಂತ ಹೇಳಿದರೆ 17, ಎನ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಡಿ ಜಾಗದಲ್ಲಿ 9 ಬರೀತೀರಾ. 17ನ ಈ ಕಡೆ ತೊಗೊಂಬರ್ರಿ. 350 - 17 ಈ ಕಡೆ n-1 ಇಂಟು 9 ಹಾಗೆ ಬರ್ಕೊಳ್ರಿ. 350ರಲ್ಲಿ 17ನ ಕಳೆದ್ರೆ 333 ಬರುತ್ತೆ. 9 ಈ ಕಡೆ ತೊಗೊಂಬಂದರೆ /9 ಆಗುತ್ತೆ. ಇಲ್ಲಿ n-1 ಉಳ್ಕೊಳ್ಳುತ್ತೆ ಬಲಭಾಗದಲ್ಲಿ. ಈಗ 9ರಿಂದ 333 ಭಾಗಾಕಾರ ಮಾಡಿದ್ರೆ 37 ಬರುತ್ತೆ. 1 ಈ ಕಡೆ ತೊಗೊಂಬಂದರೆ +1 ಆಗುತ್ತೆ. 37ಕ್ಕೆ 1 ಕೂಡಿದಾಗ ಎನ್ ಬೆಲೆ ನೀವು ಸುಲಭವಾಗಿ ಬರಿಬೋದು. ಏನಂತೇಳಿ 38 ಅಂಥೇಳಿ. ಇದಾದ ನಂತರದಲ್ಲಿ ಎನ್ ಕಂಡುಹಿಡಿಯುವಂಥ ಸೂತ್ರವನ್ನು ಬಳಕೆ ಮಾಡಬೇಕು. ಎನ್ ಇಸ್ ಈಕ್ವಲ್ ಟು n/2 ಇಂಟು a ಪ್ಲಸ್ ಎಲ್. ಯಾಕೆ ಅಂದರೆ ಮೊದಲನೇ ಪದ ಕೊನೆ ಪದ ಕೊಟ್ಟಿರೋದ್ರಿಂದ
ಈಗ ಎಸ್ ಎನ್ ಅಂತ ಹೇಳಿದ್ರೆ ಎಸ್ 38 ಈಸ್ ಈಕ್ವಲ್ ಟು 38 ಬಾರ್ 2 ಇಂಟು ಎ ಅಂತ ಹೇಳಿದ್ರೆ 17, ಎಲ್ ಅಂತ ಹೇಳಿದ್ರೆ 350. ಎ ಎನ್ ಅನ್ನೇ ನಾವು ಎಲ್ ಅಂತ ಹೇಳ್ಬೋದು. 2ರಿಂದ 38 ನೀವು ಭಾಗಾಕಾರ ಮಾಡೋದ್ರ ಮೂಲಕವಾಗಿ ಉತ್ತರ ಏನು ಬರುತ್ತೆ? 19 ಬರುತ್ತೆ. 17ಕ್ಕೆ 350 ಕೂಡಿದ್ರೆ 367 ಬರುತ್ತೆ. ಇವೆರಡರ ಗುಣಲಬ್ಧ ಕಂಡುಹಿಡಿದ್ರಿ ಅಂದರೆ ನಿಮಗೆ ಎಸ್ 38 ಬೆಲೆ ಸಿಗುತ್ತೆ 6973 ಬರುತ್ತೆ. ಈ 6973 ಏನಾಗಿರುತ್ತೆ ಅಂದರೆ ಈ ಒಂದು ಶ್ರೇಣಿಯ 38 ಪದಗಳ ಮೊತ್ತವಾಗಿರುತ್ತೆ. 7ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಈಸ್ ಈಕ್ವಲ್ ಟು 7 ಮತ್ತು 22ನೇ ಪದ 149 ಆದರೆ 22 ಪದಗಳವರೆಗಿನ ಮೊತ್ತವೇನು ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ತುಂಬ ಸುಲಭ. ಡಿ ಬೆಲೆ ಕೊಟ್ಟಿದ್ದಾರೆ, 22ನೇ ಪದ ಕೊಟ್ಟಿದ್ದಾರೆ, ಜೊತೆಗೆ 22 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೇಗೆ ಬಂದು 7ನೇ ಪ್ರಶ್ನೆಗೆ ಉತ್ತರ ಹೇಳ್ಬೋದು ಅಂತ ನೋಡಿದರೆ ನೋಡಿ, ಇಲ್ಲಿ ಡಿ ಬೆಲೆ ಕೊಟ್ಟಿದ್ದಾರೆ, ಎ 22ರ ಬೆಲೆ ಕೊಟ್ಟಿದ್ದಾರೆ, ಎಸ್ 22 ಕಂಡುಹಿಡಿಬೇಕು. ಎಸ್ 22 ಕಂಡುಹಿಡಿಬೇಕು ಅಂದರೆ ನಿಮಗೆ ಮೊದಲನೇ ಪದ ಎ ಬೇಕು. ಎ ಕಂಡುಹಿಡಿಬೇಕು ಅಂದರೆ ಎ 22 ಹಾಗೆ ಬರ್ಕೊಳ್ರಿ. ಎ 22 ನೀವು ಸಾಮಾನ್ಯವಾಗಿ ಎ ಪ್ಲಸ್ 21 ಡಿ ಈಸ್ ಈಕ್ವಲ್ ಟು 149 ಅಂತ ಬರ್ಕೊಳ್ಬೋದು. ಈಗ ಎ ಬೇಕು, 21 ಇಂಟು ಡಿ ಕೊಟ್ಟಿದ್ದಾರೆ 7. ಆಗ ಎನ ಬೆಲೆ ಯಾವಾಗ ಸಿಗುತ್ತೆ ಅಂದರೆ 149ಕ್ಕೆ 21 ಇಂಟು 7 ಗುಣಾಕಾರ ಮಾಡಿದ್ರೆ 147 ಬರುತ್ತೆ. ಆ ಕಡೆ ಕಳಿಸಿದ್ರೆ -147 ಅಂತ ತಗೋಬೇಕು. ಆಗ ನಿಮಗೆ ಎನ ಬೆಲೆ ಸಿಗುತ್ತೆ ಎಷ್ಟು? 2. ಎನ ಬೆಲೆ 2 ಸಿಗುತ್ತೆ. ಈ ಎನ ಬೆಲೆಯನ್ನು ಬಳಸ್ಕೊಂಡು ನೀವೀಗ ಎಸ್ 22 ಕಂಡುಹಿಡಿಬೇಕು. ಇದನ್ನು ನೀವು ಎ ಮೊದಲನೇ ಪದ ಅಂತ ತಗೊಳ್ರಿ, ಎ 22 ಕೊನೆಯ ಪದ ಅಂತ ತಗೊಂಡ್ರೆ ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂತ ತಗೊಂಡಾಗ ಎಸ್ 22 ಈಸ್ ಈಕ್ವಲ್ ಟು ಎನ್ ಅಂತ ಹೇಳಿದ್ರೆ 22 ತಗೊಳ್ರಿ, ಎ ಅಂತ ಹೇಳಿದ್ರೆ 2 ತಗೊಳ್ರಿ, ಎಲ್ ಅಂತ ಹೇಳಿದ್ರೆ 149 ತಗೊಳ್ರಿ. ಆಗ ಎಸ್ 22 ಈಸ್ ಈಕ್ವಲ್ ಟು 2ರಿಂದ 22 ಭಾಗಾಕಾರ ಮಾಡಿದ್ರೆ 11 ಬರುತ್ತೆ. 149ಕ್ಕೆ 2 ಕೂಡಿದ್ರೆ 151 ಬರುತ್ತೆ. ಓಕೆನಾ? ಇದಾದ ನಂತರದಲ್ಲಿ ಎಸ್ 22ರ ಬೆಲೆ 11 ಮತ್ತು 151 ಗುಣಾಕಾರ ಮಾಡಿದಾಗ ಸಿಗುತ್ತೆ. ಎಷ್ಟಪ್ಪ ಅಂದರೆ 1661. ಹಾಗೆ 8ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18. ಹಾಗಾದರೆ ಅದರ 51 ಪದಗಳ ಹೊರಗಿನ ಮೊತ್ತವೇನು ಅಂತ ಕೊಟ್ಟಿದ್ದಾರೆ. ಅಂದರೆ 2ನೇ ಪದ ಕೊಟ್ಟಿದ್ದಾರೆ, 3ನೇ ಪದ ಕೊಟ್ಟಿದ್ದಾರೆ. ಇವುಗಳನ್ನು ಬಳಸ್ಕೊಂಡು ಎ ಮತ್ತು ಡಿ ಕಂಡುಹಿಡ್ಕೊಂಡು ನಂತರ 51 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. ಹೇಗೆ ಅಂತ ನೋಡೋದಾದರೆ ಈಗ A2 14 ಕೊಟ್ಟಿದ್ದಾರೆ, A3 18 ಕೊಟ್ಟಿದ್ದಾರೆ. ಈಗ ನಾವು ಡಿ ಕಂಡುಹಿಡಿಬೋದು. ಹೆಂಗೆ ಅಂದರೆ A3ರಲ್ಲಿ A2 ಕಳೆದು ಬಿಟ್ಟರೆ ಡಿ ಸಿಗುತ್ತೆ. ಅಂದರೆ A3 ಮೈನಸ್ A2 ಅಂದರೆ ಅಲ್ಲಿಗೆ 18 ಮೈನಸ್ 14 ಮಾಡಿಬಿಟ್ರೆ ನಿಮಗೇನು ಸಿಗುತ್ತೆ? 18ರಲ್ಲಿ 14 ಕಳೆದ್ರೆ 4. ಈಗ ಇದಕ್ಕೆ ನಿಮಗೆ ಡಿ ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ A2 ಬರ್ಕೊಂಡು A2 ಈಸ್ ಈಕ್ವಲ್ ಟು 14 ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ A2ರ ಜಾಗದಲ್ಲಿ A2 ನೀವು ಎ ಪ್ಲಸ್ ಡಿ ಅಂತ ತಗೊಳ್ಬೋದು, 14 ಅಂತ ಬರ್ಕೊಳ್ಬೋದು. ಸಾಮಾನ್ಯವಾಗಿ ಎ ಪ್ಲಸ್ ಡಿ ಇರುವ ಜಾಗದಲ್ಲಿ ಏನು ಮಾಡ್ತೀರಾ? ಈಗ 4 ಹಾಕ್ತೀರಾ. 4 ಈಕ್ವಲಿಂದ ಆ ಕಡೆ ಕಳಿಸ್ಬಿಟ್ರೆ -4 ಆಗುತ್ತೆ. ಆಗ ಎನ ಬೆಲೆ ಕೂಡ ಸಿಕ್ಬಿಡುತ್ತೆ. ಎಷ್ಟು? 10. ಸೊ ಡಿ ಬೆಲೆ ಸಿಕ್ತು, ಎ ಬೆಲೆ ಸಿಕ್ತು. ಇದನ್ನು ಬಳಸ್ಕೊಂಡು ಎಸ್ 51 ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಸೂತ್ರ ಹಾಕಿದರೆ ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಫಾರ್ಮುಲಾಗೆ ಎಸ್ 51 ಈಸ್ ಈಕ್ವಲ್ ಟು ಎನ್ ಇರೋ ಜಾಗದಲ್ಲಿ 51 ಹಾಕ್ತೀರಾ, 2 ಇಂಟು ಎ ಇರೋ ಜಾಗದಲ್ಲಿ 10 ಹಾಕ್ತೀರಾ, ಮತ್ತೆ 51 ಮೈನಸ್ 1 ಇಂಟು ಡಿ ಇರುವ ಜಾಗದಲ್ಲಿ 4 ಹಾಕಬೇಕು. ಸುಲಭ ರೂಪಕ್ಕೆ ತರ್ತಾ ಹೋದಾಗ 51 ಬಾರ್ 2 ಏನೂ ಆಗಲ್ಲ, 2 10 20 ಬರ್ತದೆ. 51ರಲ್ಲಿ 1 ಹೋದ್ರೆ 50, 50 ಇಂಟು 4 ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 200 ಬರುತ್ತೆ. ಮುಂದಿನ ಹಂತದಲ್ಲಿ 51 ಬಾರ್ 2 ಇಂಟು 200ಕ್ಕೆ 20 ಕೂಡಿಬಿಟ್ರೆ 220 ಬರುತ್ತೆ. 2ರಿಂದ 220 ಭಾಗಾಕಾರ ಮಾಡಿದ್ರೆ 110 ಬರುತ್ತೆ. ಈಗ ಎಸ್ 51ರ ಬೆಲೆ ಬರಬೇಕು ಅಂದರೆ ನಿಮಗೆ 51 ಮತ್ತು 110 ಗುಣಾಕಾರ ಮಾಡಿ ಬರುವ ಗುಣಲಬ್ಧ ಏನಾಗಿರುತ್ತೆ? 5610. ಸೊ ಇದು ಎಸ್ 51ರ ಬೆಲೆ. ಹಾಗೆ 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49 ಮತ್ತು 17 ಪದಗಳವರೆಗಿನ ಮೊತ್ತ 289 ಆದರೆ ಮೊದಲ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ತುಂಬ ಸುಲಭ. 7 ಪದಗಳವರೆಗಿನ ಮೊತ್ತ ಅಂದರೆ ಎಸ್ 7 49 ಕೊಟ್ಟಾರೆ.
17 ಪದಗಳವರೆಗಿನ ಮೊತ್ತ ಅಂದರೆ S17 289 ಕೊಟ್ಟಾರೆ. ಎನ್ ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಎನ್ ಪದಗಳವರೆಗಿನ ಮೊತ್ತ ಕಂಡಿಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ನೀವು ಉತ್ತರ ಹೇಳೋದಾದರೆ ಇಲ್ಲಿ S7 49 ಅಂತ ತಗೋಬೇಕು. ಹಾಗೆಯೇ S17 289 ಅಂತ ಅವರೇ ಕೊಟ್ಟಿದ್ದಾರೆ. ಎಸ್ ಎನ್ ಕಂಡುಹಿಡಿಬೇಕು ಅಂದರೆ ಮೊದಲು ನಿಮಗೆ ಎ ಮತ್ತು ಡಿ ಬೇಕು. ಸೊ ಎ ಮತ್ತು ಡಿ ಬೇಕು ಅಂದರೆ ನೀವು 2 ಬಾರಿ ಸೂತ್ರವನ್ನು ಬಳಕೆ ಮಾಡಿ ಈ ಬೆಲೆಯನ್ನು ಈ ಸೂತ್ರಕ್ಕೆ ಹಾಕ್ರಿ, ಈ ಬೆಲೆಯನ್ನು ಈ ಸೂತ್ರಕ್ಕೆ ಹಾಕ್ರಿ. ನೋಡಿ S7 49 ಅಂತಿದೆ. ಸೊ ಇಲ್ಲಿ ನೀವು 49 ಅಂತ ತಗೊಂಡು ಎನ್ ಇರುವ ಜಾಗದಲ್ಲಿ 7 ಹಾಕಿ /2 ಅಂತ ತಗೊಂಡು 2a + 7 - 1 × d ಅಂತ ತಗೊಳ್ರಿ. 42 ಈ 7 ಬಾರ್ 2 ಈ ಕಡೆ ತೊಗೊಂಬಂದ್ರೆ 49 × 2 ಬಾರ್ 7 ಆಗ್ಬಿಡುತ್ತೆ. ಉಲ್ಟಾ ಆಗತ್ತೆ. ಅಂಶ ಮತ್ತು ಛೇದಗಳು ಬದಲಾಗ್ತಾವೆ. ಈಗ ಇಲ್ಲಿ 2a ಬರ್ತದೆ, 7ರಲ್ಲಿ 1 ಹೋದರೆ 6 ಬರ್ತದೆ, ಅಲ್ಲಿಗೆ 6d ಅಂತ ತೊಗೊತೀರಿ. 7ರಿಂದ 49 ಬಾಗಿಸಿದ್ರೆ 7 7 49 ಬರುತ್ತೆ, ಅಲ್ಲಿಗೆ 7 2 14 ಆಗುತ್ತೆ. ಈಗ ನೀವು ಇದನ್ನು 2a + 6d = 14 ಅಂತ ತಗೊಳ್ಬೋದು. ಅಥವಾ ಇನ್ನೂ ಸುಲಭ ಮಾಡಬೇಕು ಅಂದರೆ ಎಲ್ಲ ಪದಗಳಲ್ಲೂ 2 ಕಾಮನ್ ಆಗಿರೋದ್ರಿಂದ 2ರಿಂದ ಭಾಗಾಕಾರ ಮಾಡಿದರೆ a + 3d = 7 ಬರುತ್ತೆ. ಸಮೀಕರಣ 1 ಅಂತ ತಗೊಳ್ರಿ. ವರ್ಜಿಸುವ ವಿಧಾನಕ್ಕೆ ಬರ್ತದೆ. ಈಗ ಮುಂದೆ ನೋಡಿ, ಈಗ ಇಲ್ಲಿ SN ಅಂತ ಹೇಳಿದ್ರೆ S17 289 ತಗೊಂಡ್ರೆ 17 ಬಾರ್ 2 × 2a + 17 - 1 × d ಅಂತ ತಗೊಳ್ರಿ. ಈಗ ಇಲ್ಲಿ 289 ಇಂಟು ಮಾಡಿದ್ರೆ 2 ಬಾರ್ 17 ಆಗುತ್ತೆ. ಈ ಕಡೆ 2a + 17ರಲ್ಲಿ 1 ಹೋದರೆ 16d. 17ರಿಂದ 289 ನೀವು ಭಾಗಾಕಾರ ಮಾಡಿದ್ರಿ ಅಂದರೆ 17ರಿಂದ 289 ಭಾಗಾಕಾರ ಮಾಡಿದ್ರಿ ಅಂದರೆ ನಿಮಗೆ ಉತ್ತರ ಏನು ಬರುತ್ತಪ್ಪ ಅಂದರೆ 17 ಬರುತ್ತೆ. 17 × 2 ಗುಣಾಕಾರ ಮಾಡಿದರೆ 34 ಬರುತ್ತೆ. ಅಲ್ಲಿಗೆ ನೀವು ಇದನ್ನು 2a + 16d = 34 ಅಂತ ತಗೊಳ್ಬೋದು. ಇದನ್ನು ಇನ್ನೂ ಸುಲಭೀಕರಿಸಬೇಕು ಅಂದರೆ 2ರಿಂದ ಭಾಗಿಸಿದ್ರಿ ಅಂದರೆ a + 8d = 17 ಬರುತ್ತೆ. ಇದನ್ನು 2ನೇ ಸಮೀಕರಣ ಅಂತ ತಗೊಳ್ರಿ. ಈಗ ನೀವು 2ರಿಂದ 1 ಕಳೆದಾಗ ವರ್ಜಿಸುವ ವಿಧಾನದ ರೂಪದಲ್ಲಿ ಮಾಡೋದಾದರೆ a + 8d = 17 ಅಂತ ಬರ್ಕೊಳ್ರಿ. a + 3d = 7. ಕಳಿಬೇಕು ಅಂದಾಗ ಕೆಳಗಡೆ ಇರುವ ಚಿಹ್ನೆಗಳೆಲ್ಲ ಚೇಂಜ್ ಆಗಿ ಎ ಕ್ಯಾನ್ಸಲ್ ಆಗೋದ್ರ ಜೊತೆಗೆ 8ರಲ್ಲಿ 3 ಹೋದರೆ 5 ಬರುತ್ತೆ. 5d = 17ರಲ್ಲಿ 7 ಹೋದರೆ 10 ಬರುತ್ತೆ. 5 1 5 2 ಅಲ್ಲಿಗೆ ಡಿನ ಬೆಲೆ ಏನು ಬರುತ್ತೆ? 2 ಬರುತ್ತೆ. ಈ ಡಿನ ಬೆಲೆಯನ್ನು ಒಂದರಲ್ಲಿ ಆದೇಶಿಸಿದಾಗ, ಓಕೆನಾ, ಒಂದರಲ್ಲಿ ಆದೇಶಿಸಿದಾಗ ಏನು ಬರುತ್ತೆ ಉತ್ತರ ನೋಡಿದರೆ 1ನೇ ಸಮೀಕರಣ ಹೇಳುತ್ತೆ a + 3d = 7. a + 3 × 2 = 7. ಅಲ್ಲಿಗೆ a ಬೇಕು ಅಂದರೆ 7, 3 2 6, ಈ ಕಡೆ ಬಂದರೆ -6 ಆಗುತ್ತೆ. ತುಂಬ ಸುಲಭ. ಅಲ್ಲಿ 7ರಲ್ಲಿ 6 ಕಳೆದ್ಬಿಟ್ರಿ ಅಂತ ಹೇಳಿದ್ರೆ ನಿಮಗೆ 1 ಬರುತ್ತೆ. ಎನ ಬೆಲೆ ಏನು ಬಂತು? 1. ಡಿ ಮತ್ತು ಎನ ಬೆಲೆಗಳನ್ನು ಹಾಕೋದ್ರ ಮೂಲಕ SN ಕಂಡುಹಿಡಿಬೇಕು. ಸೊ SN ಅಂತ ಹೇಳಿದ್ರೆ ಎನ್ ಅಂತಾನೆ ಬರ್ಕೊಳ್ತಾ ಹೋಗ್ಬೇಕಾಗತ್ತೆ. 2 × a ಅಂತ ಹೇಳಿದ್ರೆ 1 + n - 1 × d ಅಂತ ಹೇಳಿದ್ರೆ 2. ಆಗ SN = n / 2 × 2 1 2 ಬರುತ್ತೆ. 2 × n ಮಾಡಿದ್ರೆ 2n ಬರುತ್ತೆ. 2 × 1 ಮಾಡಿದ್ರೆ 2 ಬರುತ್ತೆ. +2 -2 ಕ್ಯಾನ್ಸಲ್ ಆಗೋದ್ರ ಮೂಲಕ n ಬಾರ್ 2 ಇಂಟು ಇಲ್ಲಿ 2n ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ಮತ್ತೆ ಅಂಶ ಮತ್ತು ಛೇದಗಳಲ್ಲಿರುವ 2ಅನ್ನು ಕ್ಯಾನ್ಸಲ್ ಮಾಡಿದ್ರಿ ಅಂದರೆ n × n ಮಾಡಿದ್ರೆ n² ಬರುತ್ತೆ. ಸೊ SN ಬೆಲೆ ಎಷ್ಟು ಅಂತ ಕೇಳಿದರೆ SN ಬೆಲೆ n² ಬರುತ್ತೆ. ಓಕೆನಾ? ಹಾಗೆ 10ನೇ ಪ್ರಶ್ನೆ, an ಕೊಟ್ಟಿದ್ದಾರೆ ಅವರು. ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ a1 a2 a3 ... an ಇದು ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಮಾಂತರ ಶ್ರೇಣಿ ಆಗಿರಬೇಕು ಅಂತ ಹೇಳಿದ್ರೆ ತುಂಬ ಸುಲಭ. ಸಾಮಾನ್ಯ ವ್ಯತ್ಯಾಸ ಸೇಮ್ ಬರಬೇಕು. ಅಂದರೆ a2 - a1 ಮಾಡಿದಾಗ ಏನು ಉತ್ತರ ಬರುತ್ತೋ a3 - a2 ಮಾಡಿದಾಗ ಅದೇ ಉತ್ತರ ಬರಬೇಕು. ಬರುತ್ತಾ ಅಂತ ಚೆಕ್ ಮಾಡಬೇಕು. ಹೇಗೆ ಅಂತ ನೋಡೋಣ. 2 ಕೊಟ್ಟಿದ್ದಾರೆ. ಒಂದು an = 3 + 4n ಕೊಟ್ಟಿದ್ದಾರೆ. ಇನ್ನೊಂದು an = 9 - 5n ಕೊಟ್ಟಿದ್ದಾರೆ. ಸೊ ಹೇಗೆ ಅಂತ ನೋಡೋದಾದ್ರೆ ನೋಡಿ, an = 3 + 4n ಅಂತ ಕೊಟ್ಟಿದ್ದಾರೆ. ನಮಗೆ ಮೊದಲ 3 ಪದಗಳು ಬೇಕು ಅಂದರೆ ಎನ್ಗೆ 1 2 3 ಅಂತ ಹಾಕಿದ್ರಿ ಅಂದರೆ ಮೊದಲ 3 ಪದಗಳು ಸಿಗ್ತವೆ. ಆಗ ನೀವು an ಅಂತ ಹೇಳಿದ್ರೆ a1 3 + 4 × 1, ಅಲ್ಲಿಗೆ 4 1 4 3 7 ಬರುತ್ತೆ. ಇದು ಮೊದಲನೇ ಪದ. ಇನ್ನು ಎರಡನೇ ಪದ ಯಾವಾಗ ಸಿಗುತ್ತೆ ಅಂದರೆ 3 + 4 n ಇರೋ ಜಾಗದಲ್ಲಿ 2 ಹಾಕ್ರಿ.
4 8 3 11 ಬರುತ್ತೆ. ಹಾಗೆಯೇ ಮೂರನೇ ಪದ ಯಾವಾಗ ಸಿಗುತ್ತೆ ಅಂದರೆ 3 + 4 × 3 ಮಾಡಬೇಕು. 4 3 12 3 15 ಬರುತ್ತೆ. ಇದರ ಆಧಾರದ ಮೇಲೆ ನೀವು A2 - A1 ಮಾಡಿರಿ, 11 - 7 ಬರುತ್ತೆ. ಅದರ ಅರ್ಥ ಏನಪ್ಪ ಅಂದರೆ ಅಲ್ಲಿ ನಿಮಗೆ ಉತ್ತರ 4 ಬರುತ್ತೆ. ಹಾಗೆಯೇ A3 - A2 ಮಾಡಿರಿ, 15 - 11 ಅಂತ ತೊಗೊಂಡ್ರೆ ಇಲ್ಲೂ ಕೂಡ 4 ಬರುತ್ತೆ. ಇದರ ಅರ್ಥ A2 - A1 ಅನ್ನೋದು A3 - A2ಕ್ಕೆ ಸಮ ಇದೆ. ಆದ್ದರಿಂದ ಇದು ಏನು ಸಮಾಂತರ ಶ್ರೇಣಿಯಲ್ಲಿದೆ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕು. ಓಕೆ, ಸೊ ಅದೇ ಪ್ರಶ್ನೆಯಲ್ಲಿ ಮತ್ತೆ ಕೆಳಗೆ ಕೊಟ್ಟಿದ್ರು, ನಾನು ಅದನ್ನ ಓದಲಿಲ್ಲ. ಅದೇನಾದ್ರು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಅಂದಮೇಲೆ ಅದರ ಏನು ಮಾಡಬೇಕಂತೆ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನು ಅಲ್ಲಿ ಕೆಳಗಡೆ ಇಂಗ್ಲೀಷ್ ಮಾಧ್ಯಮದ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಹಾಗಿದ್ದ ಮೇಲೆ ನೀವೇನು ಮಾಡ್ರಿ, ಅದು ಸಮಾಂತರ ಶ್ರೇಣಿಯಲ್ಲಿತ್ತು ಅಂದರೆ ಮೊದಲ 15 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇಲ್ಲಿ ಮಾಡೋದಾದರೆ S15 = 15 ಬಾರ್ 2 × A ಅಂದರೆ ಮೊದಲನೇ ಪದ 7 ಪ್ಲಸ್ N ಅಂತ ಹೇಳಿದರೆ ಎಷ್ಟು 15 - 1 × D ಪದ ಅಂದರೆ ಎಷ್ಟು ಬಂದಿದೆ, 4 ಬಂದಿದೆ. ಈಗ S15 = 15 ಬಾರ್ 2 ಹಾಗೆ ಬರ್ಕೊಳ್ರಿ, 2 7 14 ಬರುತ್ತೆ. 15ರಲ್ಲಿ 1 ಹೋದರೆ 14 × 4 ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 56 ಬರುತ್ತೆ. ಅಲ್ಲಿಗೆ S15 = 15 ಬಾರ್ 2 × 14 ಮತ್ತು 56 ಕೂಡಿದರೆ 70 ಬರುತ್ತೆ. 2ರಿಂದ 70 ಭಾಗಾಕಾರ ಮಾಡಿದರೆ 35 ಬರುತ್ತೆ. ಅಲ್ಲಿಗೆ 15 ಮತ್ತು 35 ಗುಣಾಕಾರ ಮಾಡಿದರೆ 525 ಬರುತ್ತೆ. ಇದು ನಿಮ್ಮ ಇಂಗ್ಲೀಷ್ ಮಾಧ್ಯಮ, ಇದೇ ಪಠ್ಯ ಪುಸ್ತಕದ ಇಂಗ್ಲೀಷ್ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ, ಕನ್ನಡ ಮಾಧ್ಯಮದಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿಲ್ಲ. ಆದರೂ ಕೂಡ ಇರಲಿ ಅಂತೇಳಿ ಈ ಥರದ ಒಂದು ಶ್ರೇಣಿ ಇದೆ ಅಂತಂದರೆ ಇದು ಶ್ರೇಣಿ ಸಮಾಂತರ ಶ್ರೇಣಿ ಆಗಿದ್ದರೆ ಅದರ 15 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. ಸೊ ಇದನ್ನು ಈ ರೀತಿ ಬರೀಬೋದು. ಹಾಗೆಯೇ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಪಕ್ಕದಾಗೆ, ಎರಡನೇದು AN = 9 - 5N. ಇಲ್ಲೂ ಅಷ್ಟೇ N = 1 ಅಂತ ತೊಗೊಂಡ್ರಿ ಅಂದರೆ A1 ಏನು ಬರುತ್ತೆ ಅವಾಗ 9 - 5 × 1, 5 1 5, 9ರಲ್ಲಿ 5 ಹೋದರೆ 4. ಹಾಗೆಯೇ A2 ಬಂದುಬಿಟ್ಟು 9 - 5 × 2, 5 2 10 ಬರುತ್ತೆ. 10ರಲ್ಲಿ 9 ಕಳೆದ್ರೆ -1. ಹಾಗೆಯೇ A3 ಬೇಕು ಅಂತ ಅಂದರೆ 9 - 5 × 3 ಮಾಡ್ತೀರಾ, 5 3 15 ಬರುತ್ತೆ. 15ರಲ್ಲಿ 9 ಕಳೆದಾಗ ನಿಮಗೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಬರೋದ್ರಿಂದ ಮೈನಸ್ ಹಾಕಿಬಿಟ್ಟು 6 ಅಂತ ಬರೀಬೇಕು. ಇಲ್ಲೂ ಕೂಡ A2 - A1 ಮಾಡಿದ್ರಿ ಅಂದರೆ -1 -4 ಅಂದರೆ -5 ಬರುತ್ತೆ. A3 - A2 ಮಾಡಿದ್ರಿ ಅಂದರೆ -6 -1 ಮಾಡಿದ್ರಿ ಅಂದರೆ -6 + 1 ಆಗುತ್ತೆ. ಅದರ ಅರ್ಥ -5 ಬರುತ್ತೆ. ಇದರ ಅರ್ಥ ತುಂಬ ಸುಲಭ. A2 - A1 ಅನ್ನೋದು A3 - A2ಗೆ ಸಮ ಇದೆ ಅಂತ ಅಂದರೆ ಇದ್ರ ನೀವು ಹೇಳಬೇಕಾಗತ್ತೆ ಏನಂತೇಳಿ, ಇದು ಸಮಾಂತರ ಶ್ರೇಣಿಯಲ್ಲಿದೆ ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಸೊ ಇದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಗೊತ್ತಾದ ಮೇಲೆ ಅಲ್ಲಿ ನಿಮಗೆ ಕೊಟ್ಟಂತೆ 15 ಪದಗಳ ಮೊತ್ತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಅದ್ರ ಪ್ರಕಾರ S15 = 15 ಬಾರ್ 2 × A ಅಂತ ಹೇಳಿದರೆ ಇಲ್ಲಿ A ಅಂದರೆ 4 ಬರುತ್ತೆ. N - ಅಂದರೆ N ಅಂದರೆ ಮತ್ತೆ 15 - 1 × D ಅಂತ ಹೇಳಿದ್ರೆ -5. ಆಗ S15 = 15 ಬಾರ್ 2 × 2 4 8 ಪ್ಲಸ್ ಇಂಟು ಮೈನಸ್ ಬರುತ್ತೆ. 5ರಾಗ 15ರ 1 ಕಳೆದ್ರೆ 14, 14 × 5 ಗುಣಾಕಾರ ಮಾಡಿದರೆ 70 ಬರುತ್ತೆ. ಈಗ ನೀವು ಇಲ್ಲಿ 15 ಬಾರ್ 2 × 8ರಲ್ಲಿ 70 ಕಳೆದ್ರಿ ಅಂತ ಹೇಳಿದ್ರೆ -62 ಬರೀತೀರಾ. 2ರಿಂದ -62 ಭಾಗಾಕಾರ ಮಾಡಿದ್ರಿ ಅಂದರೆ -31 ಬರುತ್ತೆ. ಇದರ ಅರ್ಥ 15 × -31 ಮಾಡಿದ್ರೆ -465 ಬರುತ್ತೆ ಉತ್ತರ. ಓಕೆನಾ? ಇದಾದ ನಂತರದಲ್ಲಿ 11ನೇ ಪ್ರಶ್ನೆ ಹೇಳುತ್ತೆ, ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 4n - n². ಆದರೆ ಮೊದಲ ಪದ ಅಂದರೆ S1 S2, ಹಾಗೆಯೇ ಮೊದಲ 2 ಪದಗಳ ಮೊತ್ತ ಅಂದರೆ S2 ಎಷ್ಟು, ಎರಡನೇ ಪದ ಅಂದರೆ A2 ಎಷ್ಟು, ಅದೇ ರೀತಿ ಮೂರನೇ ಪದ ಅಂದರೆ A3 ಎಷ್ಟು, ಜೊತೆಗೆ 10ನೇ ಪದ A10 ಎಷ್ಟು, ಜೊತೆಗೆ nನೇ ಪದ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಈ 11ನೇ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಹೇಳೋದು ಅಂತ ನೋಡಿದರೆ, ಈಗ Sn = 4n - n² ಅಂತ ಕೊಟ್ಟಿದ್ದಾರೆ.
ಇವುಗಳನ್ನು ಬಳಸ್ಕೊಂಡು ನೀವು ಮೊದಲು S1 ಕಂಡುಹಿಡಿಬೇಕು. S1 ಅಂದರೆ n ಇರುವ ಜಾಗದಲ್ಲಿ 1 ಹಾಕ್ಬಿಟ್ರಿ ಅಂದರೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಹೇಗೆ? 4 1 4, 1 1 1, 4ರಲ್ಲಿ 1 ಕಳೆದ್ರಿ ಅಂದರೆ ಎಷ್ಟು ಬರುತ್ತೆ? 3 ಬರುತ್ತೆ. ಇದು ಮೊದಲನೇ ಪದ. ಇದನ್ನು ನೀವು A1 ಅಂತ ಹೇಳಿ ಕೂಡ ಹೇಳ್ಬೋದು. ಇದರ ಆಧಾರದ ಮೇಲೆ ನಿಮಗೆ S2 ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. S2 ಬೇಕು ಅಂತ ಹೇಳಿದ್ರೆ 4 × 2 - 2 × 2, 4 2 8, 2 2 4. 8ರಲ್ಲಿ 4 ಕಳೆದ್ರಿ ಅಂದರೆ ನಿಮಗೆ 4 ಬರುತ್ತೆ. ಇದನ್ನು ನೀವು S2 ಅಂತ ಕರಿತೀರಿ. ಈಗ ನಿಮಗೆ A2 ಕೂಡ ಕಂಡುಹಿಡಿಯಕ್ಕೆ ಕೇಳಿದಾರೆ. ಸೊ A2 ಯಾವಾಗ ಸಿಗುತ್ತೆ? S2ರಲ್ಲಿ S1 ಕಳೆದಾಗ A2 ಸಿಗುತ್ತೆ. ಈಗ S2ನ ಬೆಲೆ 4 ಬಂದಿದೆ. A1 ಅಂದರೆ S1 ಬೆಲೆ 3 ಬಂದಿದೆ. 4ರಲ್ಲಿ 3 ಕಳೆದ್ರೆ 1 ಬರುತ್ತಲ್ಲ, ಇದು ಏನಾಗಿರುತ್ತೆ? A2 ಆಗಿರುತ್ತೆ. ಇದರ ಆಧಾರದ ಮೇಲೆ ಮೊದಲು ನೀವು ಡಿ ಕಂಡುಹಿಡ್ಕೋಬೇಕು. ಯಾಕೆಂದರೆ ಮುಂದೆ 3ನೇ ಪದ ಕಂಡುಹಿಡಿಬೇಕು, 10ನೇ ಪದ ಕಂಡುಹಿಡಿಬೇಕು, ಮತ್ತು n-ನೇ ಪದ ಕಂಡುಹಿಡಿಬೇಕು ಅಂದರೆ ಡಿ ಬೆಲೆ ಗೊತ್ತಿರಬೇಕು. ಇದರ ಆಧಾರದ ಮೇಲೆ ಈ ಡಿ ಬೇಕು ಅಂದರೆ A2 - A1 ತೊಗೊಳ್ತೀರಿ. A2 - A1 ಅಂತ ಹೇಳಿದ್ರೆ 1 ಮೈನಸ್ ಎಷ್ಟು? 3. 1 - 3 ಮಾಡ್ತೀರಿ. ಆಗ ಉತ್ತರ -2 ಬರುತ್ತೆ. ಇದು ಸಾಮಾನ್ಯ ವ್ಯತ್ಯಾಸ. ಇದರ ಆಧಾರದ ಮೇಲೆ ನೀವು 3ನೇ ಪದ ಕಂಡುಹಿಡಿಯಕ್ಕೆ ಕೇಳಿದರೆ 3ನೇ ಪದವನ್ನು A+2D ಅಂತ ತಗೊಳ್ತೀರಿ. A+2D ಅಂತ ಹೇಳಿದ್ರೆ -2 + 2 ಇಂಟು 3 ಅಲ್ವಾ? 3 + 2 ಇಂಟು -2. ಇದರ ಆಧಾರದ ಮೇಲೆ ಇಲ್ಲಿ ನಿಮಗೆ 3 ಹಾಗೆ ಬರ್ಕೊಂತೀರ. ಪ್ಲಸ್ ಇಂಟು ಮೈನಸ್ ಆಗುತ್ತೆ. 2 2 4 ಬರುತ್ತೆ. 3ರಲ್ಲಿ 4 ಕಳೆದ್ರಿ ಅಂದರೆ ನಿಮಗೆ 3ನೇ ಪದ -1 ಅಂತ ಬರ್ತದೆ. 10ನೇ ಪದ ಕಂಡುಹಿಡಿಯಕ್ಕೆ ಕೇಳಿದ್ರೆ 10ನೇ ಪದವನ್ನು ಕೂಡ ನೀವು A+9D ಅಂತ ಬರ್ಕೊಂಡ್ರಿ ಅಂದರೆ ಎ ಅಂತ ಹೇಳಿದ್ರೆ 3 + 2 ಎಷ್ಟು? 9 ಇಂಟು 2 ಅಂದರೆ ಡಿ ಇರುವ ಜಾಗದಲ್ಲಿ -2 ಹಾಕ್ತೀರಿ. ಪ್ಲಸ್ ಇಂಟು ಮೈನಸ್ 9 2 18 ಬರುತ್ತೆ. ಅದರ ಅರ್ಥ 18ರಲ್ಲಿ 3 ಕಳಿತೀರಾ, ಆಗಲೂ ಕೂಡ ನಿಮಗೆ -15 ಬರುತ್ತೆ. ಇದರ ನಂತರದಲ್ಲಿ ಕೊನೆಯದಾಗಿ AN ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. AN ಕಂಡುಹಿಡಿಯೋಕ್ಕೂ ಕೂಡ ಸೂತ್ರ ಬರುತ್ತೆ. ಏನು? A+n-1 ಇಂಟು ಡಿ ಅಂಥೇಳಿ ಸೂತ್ರಕ್ಕೆ ಬೆಲೆಗಳನ್ನು ಹಾಕಿದ್ರಿ ಅಂದರೆ 3 + n-1 ಇಂಟು ಡಿ ಅಂದರೆ -2. ಇದನ್ನು ಸುಲಭೀಕರಿಸಿ ಬರೆದಾಗ ನೀವು 3 + n-1 ಇಂಟು ಇದನ್ನ ಈಗ ಏನು ಮಾಡ್ಬೋದು ಅಂತ ಹೇಳಿದ್ರೆ 3 ಪ್ಲಸ್ ಇಂಟು ಮೈನಸ್ -2 ಇಂಟು n 2n ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2. ಈಗ 3 2 ಕೂಡಿದ್ರೆ 5 ಬರುತ್ತೆ. ಈ ಕಡೆ 2n ಉಳ್ಕೊಳ್ಳುತ್ತೆ. ಸೊ ಏನು ಬಂತು ಆನ್ಸರು? 5 - 2n ಅಂಥೇಳಿ ಉತ್ತರವನ್ನು ಬರಿತೀರಾ. ಇದಾದ ನಂತರದಲ್ಲಿ 12ನೇ ಪ್ರಶ್ನೆ ಕೊಟ್ಟಿದ್ದಾರೆ. 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು? ನೋಡಿ, 6ರಿಂದ ಭಾಗ ಆಗುವಂತಹ ಧನಾತ್ಮಕ ಪೂರ್ಣಾಂಕಗಳು ಮೊದಲ 40, ಅವುಗಳ ಮೊತ್ತ ಕೇಳಿದ್ದಾರೆ. ಇದನ್ನು ಹೇಗೆ ಬರಿಬೋದು ಅಂತ ನೋಡಿದರೆ, ಪ್ರಶ್ನೆಯ ಆಧಾರದ ಮೇಲೆ 6ರಿಂದ ಭಾಗವಾಗುವಂಥ ಮೊದಲ 40 ಧನ ಪೂರ್ಣಾಂಕಗಳನ್ನು ನೀವು ತಗೊಂಡಾಗ ಅದರಲ್ಲಿ ಮೊದಲನೇದೇ 6 ಬರುತ್ತೆ. ನಂತರದಲ್ಲಿ ನೀವು 6, 12, 18, 24 ಹೀಗೆ ಬರಿತಾ ಹೋಗ್ಬೋದು. ಇವು ಎಷ್ಟು ಅಂದರೆ ಒಟ್ಟು 40 ಪದಗಳಿದ್ದಾವೆ ಅಂತ ಅರ್ಥ. ಅಲ್ಲಿಗೆ ಇಲ್ಲಿ ಎ ಪದ ಬಂದು 6 ಅಂತ ತೊಗೊತೀರಿ. ಸಾಮಾನ್ಯ ವ್ಯತ್ಯಾಸ ಪ್ರತಿ ಸಂದರ್ಭದಲ್ಲೂ ಸೇಮ್ ಬರುತ್ತೆ. ಅದು ಎಷ್ಟು? 6. ಹಾಗಾಗಿ ನೀವು 40ನೇ ಪದವನ್ನು 40 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. ಮೊತ್ತ ಕಂಡುಹಿಡಿಬೇಕಂದ್ರೆ ಸೂತ್ರವನ್ನು ಹಾಕ್ತೀರಾ. SN = n/2 ಇಂಟು 2a + n-1 ಇಂಟು ಡಿ. ಸೂತ್ರದ ಪ್ರಕಾರ ಡಿ ಎನ್ ಅಂತ ಹೇಳಿದ್ರೆ ನೀವು 40 ಅಂತ ತೊಗೊಂಡಿರೋದ್ರಿಂದ S40 = 40/2 ಇಂಟು 2 ಇಂಟು 6 ಪ್ಲಸ್ 40 - 1 ಇಂಟು ಡಿ ಅಂತ ಹೇಳಿದ್ರೆ ಮತ್ತೆ 6 ಅಂತ ತೊಗೊಳ್ತೀರಿ. ಈಗ ಏನು ಬರುತ್ತೆ? S40 = 2ರಿಂದ 40 ಭಾಗಾಕಾರ ಮಾಡಿದ್ರೆ 20 ಬರುತ್ತೆ. 2 6 12, 40ರಲ್ಲಿ 1 ಹೋದರೆ 39, 39 ಇಂಟು 6 ಗುಣಾಕಾರ ಮಾಡಿದ್ರೆ 234 ಬರುತ್ತೆ. ಈಗ S40 ಬೆಲೆ ಸುಲಭವಾಗಿ ನೀವು ಹೇಳ್ಬೋದು. 12ಕ್ಕೆ 220 34 ಕೂಡಿಬಿಟ್ಟು ಹೇಳ್ರಿ 246. ಈಗ S40 ಯಾವಾಗ ಸಿಗುತ್ತೆ ಅಂದರೆ 20 ಇಂಟು 246 ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದ್ರೆ 4920 ಬರುತ್ತೆ.
ಸೊ ನೀವು ಬರಿಬೋದು ಸುಲಭವಾಗಿ ಏನಂತೇಳಿ, ಆರರಿಂದ ಭಾಗವಾಗುವ ಮೊದಲ 40 ಸಂಖ್ಯೆಗಳ 40 ಧನ ಪೂರ್ಣಾಂಕಗಳ ಅಂತ ಏನಾದರೂ ಹೇಳ್ಬೋದು. ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತೆ? 4920 ಅಂತೇಳಿ ಹೇಳಬೇಕಾಗತ್ತೆ. ಓಕೆನಾ? ಹಾಗೆ ನೆಕ್ಸ್ಟು 13ನೇ ಪ್ರಶ್ನೆ ಹೇಳುತ್ತೆ, 8ರ ಮೊದಲ 15 ಅಪವರ್ತ್ಯಗಳ ಮೊತ್ತ ಕಂಡುಹಿಡಿಯಿರಿ. ಅಪವರ್ತ್ಯಗಳು ಅಥವಾ ಗುಣಕಗಳು ಅಂತ ಹೇಳ್ಬೋದು ನಾವು. ಸೊ 8ರ ಮೊದಲ 15 ಅಪವರ್ತ್ಯಗಳ ಮೊತ್ತವನ್ನು ಕಂಡುಹಿಡಿಬೇಕು ಅಂದರೆ ಹೇಗೆ ಅಂತ ನೋಡೋದಾದ್ರೆ ನೋಡಿ, ಈಗ 8ರ ಅಪವರ್ತ್ಯಗಳನ್ನು ನೀವು ಬರ್ಕೊಳ್ಬೇಕು ಅಂದರೆ 8ರಿಂದ ಯಾವ್ಯಾವ ಸಂಖ್ಯೆಗಳು ಭಾಗ ಆಗ್ತಾವೋ ಅವುಗಳನ್ನು 8ರ ಅಪವರ್ತ್ಯಗಳು ಅಂತ ಕರಿತೀವಿ. ಅದ್ರ ಪ್ರಕಾರ 8, 16, 24, 32 ಹೀಗೆ ಬರ್ಕೊಂತ ಹೋಗ್ಬೋದು. ಅವ್ರು ಹೇಳಿದ್ದಾರೆ ಮೊದಲ 15 ಪದಗಳು ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಅಲ್ಲಿಗೆ ಮೊದಲನೇ ಪದವನ್ನು ನೀವು 8 ಅಂತ ತಗೊಂಡು ಸಾಮಾನ್ಯ ವ್ಯತ್ಯಾಸವನ್ನು 8 ಅಂತ ತಗೊಂಡು S15 ಸೇಮ್ ಈ ಹಿಂದಿನ ಲೆಕ್ಕ ಮಾಡಿದ ಹಾಗೆ ಸೂತ್ರವನ್ನು ಬಳಕೆ ಮಾಡಬೇಕು. S15 = 15/2 2 × 8 ಪ್ಲಸ್ n ಅಂತ ಹೇಳಿದ್ರೆ ಮತ್ತೆ 15 - 1 ಇಂಟು ಡಿ ಅಂದರೆ 8. ಆಗ 15/2 ಹಾಗೆ ಬರ್ಕೊಳ್ರಿ. 2 8 16, 15ರಲ್ಲಿ 1 ಹೋದರೆ 14, 14 × 8 ಗುಣಾಕಾರ ಮಾಡಿದ್ರೆ 112 ಬರುತ್ತೆ. ಆಗ S15 = 15/2 ಬರ್ಕೊಂಡು 16ಕ್ಕೆ 112 ಕೂಡಿದ್ರೆ 128 ಬರುತ್ತೆ. 2ರಿಂದ 128 ಭಾಗಾಕಾರ ಮಾಡಿದರೆ 64 ಬರುತ್ತೆ. ಸೊ ಈಗ ನೀವು 15 ಮತ್ತು 64ರ ಗುಣಲಬ್ಧವನ್ನು ಕಂಡುಹಿಡಿದ್ರೆ 960 ಬರುತ್ತೆ. ಇದು ಏನಂತ ಅರ್ಥ? ನೀವು ಏನು ಬರೀಬೋದು ಅಂದರೆ ಮೊದಲ 15 8ರ ಅಪವರ್ತ್ಯಗಳ ಮೊತ್ತ. ಓಕೆನಾ? ಮೊತ್ತ 960 ಅಂಥೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಇದಾದ ನಂತರದಲ್ಲಿ 14ನೇ ಪ್ರಶ್ನೆ ಹೇಳುತ್ತೆ, 0 ಮತ್ತು 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? ನೋಡಿ, ಬೆಸ ಸಂಖ್ಯೆಗಳು ಗೊತ್ತು ನಿಮಗೆ. ಬೆಸ ಸಂಖ್ಯೆಗಳು ಅಂತ ಹೇಳಿದ್ರೆ 1, 3, 5, 7 ಇವುಗಳನ್ನು ಬೆಸ ಸಂಖ್ಯೆ ಅಂತ ಕರಿತೀವಿ. 0ಯಿಂದ 50ರ ನಡುವೆ ಬರುವ ಒಟ್ಟು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವೇನು ಮಾಡಬೇಕು? ಆನ್ಸರ್ ಹೇಗೆ ಹೇಳಬೇಕು ಅಂತ ನೋಡಿದರೆ, ಇಲ್ಲಿ 0ಯಿಂದ 50ರ ನಡುವಿನ ಬೆಸ ಸಂಖ್ಯೆಗಳನ್ನು ನಾವು ಬರ್ಕೊಳ್ಬೋದು. 1 ಬರುತ್ತೆ, 3 ಬರುತ್ತೆ, 5 ಬರುತ್ತೆ, 7 ಬರುತ್ತೆ, ಕೊನೆಯದಾಗಿ 50ರ ಹಿಂದ್ಗಡೆ ಇರುವ 49 ಬರುತ್ತೆ. ಬೆಸ ಸಂಖ್ಯೆಗಳು ಯಾವುವು ಅಂತ ಗೊತ್ತಾಗುತ್ತೆ, ಬಟ್ ಎಷ್ಟಿದಾವೆ ಅನ್ನೋದು ಗೊತ್ತಾಗಬೇಕಲ್ವಾ? ಸೊ ಇದರ ಆಧಾರದ ಮೇಲೆ ಮೊದಲನೇ ಪದವನ್ನು ತಗೊಂಡು ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ 3ರಲ್ಲಿ 1 ಕಳೆದ್ರೆ 2 ಬರುತ್ತೆ. ಕೊನೆಯ ಪದವನ್ನು 49 ತಗೊಂಡು ಮೊದಲು n ಕಂಡುಹಿಡ್ಕೋಬೇಕು, ಆ ನಂತರ SN ಸೂತ್ರ ಹಾಕಬೇಕು. ಇದ್ರ ಪ್ರಕಾರ n ಕಂಡುಹಿಡಿಬೇಕಲ್ವಾ? AN ಸೂತ್ರವನ್ನು ಹಾಕಿ, AN ಅಂತ ಹೇಳಿದ್ರೆ ಕೊನೆಯ ಪದ ಕೊಟ್ಟಿದ್ದಾರೆ 49, A ಅಂತ ಹೇಳಿದ್ರೆ 1, n ಗೊತ್ತಿಲ್ಲ ಕಂಡುಹಿಡಿಬೇಕು. ಹಾಗೇನೆ D ಅಂದರೆ 2. 49 1 ಈ ಕಡೆ ಬಂದರೆ -1 ಆಗುತ್ತೆ, ಈ ಕಡೆ n - 1 × 2. 49ರಲ್ಲಿ 1 ಹೋದರೆ 48, 2 ಈ ಕಡೆ ತೊಗೊಂಬಂದರೆ /2 ಆಗುತ್ತೆ. ಇಲ್ಲಿ n - 1 ಉಳ್ಕೊಳ್ಳುತ್ತೆ. 2ರಿಂದ 48 ಭಾಗಾಕಾರ ಮಾಡಿದ್ರೆ 24 ಬರುತ್ತೆ. n - 1 ಈ ಕಡೆ ಬಂದರೆ +1 ಆಗುತ್ತೆ. ಅಲ್ಲಿಗೆ n ಬೆಲೆ ಬಂದ್ಬಿಟ್ಟು 25. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಈ ಒಂದು 0ಯಿಂದ 50ರ ನಡುವೆ ಬೆಸ ಸಂಖ್ಯೆಗಳು ಒಟ್ಟು 25 ಇರ್ತವೆ ಅಂತ ಅರ್ಥ. ಇದರ ಆಧಾರದ ಮೇಲೆ SN ಸೂತ್ರ ಮೊದಲನೇ ಪದ ಕೊನೆ ಪದ ಕೊಟ್ಟಿರೋದ್ರಿಂದ S25 = 25/2 × A ಅಂತ ಹೇಳಿದ್ರೆ 1, L ಅಂದರೆ 49. ಸುಲಭವಾಗಿ ನೀವು ಉತ್ತರವನ್ನು ಹೇಳ್ಬೋದು. 25/2 × 49ಕ್ಕೆ 1 ಕೂಡಿದರೆ 50 ಬರುತ್ತೆ. 2ರಿಂದ 50ನ್ನು ಭಾಗಾಕಾರ ಮಾಡಿದ್ರಿ ಅಂದರೆ 25 ಬರುತ್ತೆ. ಇದರ ಅರ್ಥ 25 × 25 ಗುಣಾಕಾರ ಮಾಡಿದ್ರೆ 625 ಬರುತ್ತೆ. ಸುಲಭವಾಗಿ ನೀವು ಹೇಳ್ಬೋದು, ನೀವು ಏನಂತೇಳಿ 0ಯಿಂದ 50ರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತ ಅಂತೇಳಿ ಬರೆದ್ಬಿಟ್ಟು ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತೆ? 625 ಅಂಥೇಳಿ ಉತ್ತರವನ್ನು ಬರಿತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು 4ರಿಂದ 14ರವರೆಗೂ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ವಿಶ್ಲೇಷಣೆಯ ಸಮೇತವಾಗಿ ಸುಲಭ ವಿಧಾನದ ಮೂಲಕ ಉತ್ತರಗಳನ್ನು ತಿಳಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ
ಇದೇ ಅಭ್ಯಾಸದ ಮುಂದಿನ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.